ಸಮುದ್ರ ಪಾತ್ರೆ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಆನಂದತೀರ್ಥಗುರುಭ್ಯೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣ ರೋಗ ಆಕರಾನ್ ಅಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ವಿದ್ಯಾಮಾನ್ಯ ತೀರ್ಥ ಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾಂ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅತೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಯಾ ಸುಗಂಧ ಆಸ್ಯ ನಾಸಾದಿ ನವದ್ವಾರ ಅಖಿಲೇನ ಯಾ ದುರಾಕರ್ಷ ಸರ್ವಸಸ್ಯ ಉದಯಾರ್ಥಂ ಯಾ ಕರೀಷಿಣಿ ರತ್ನ ಉದ್ದೀಪ್ತ ಸುಮಾಂಗಲ್ಯ ಸೂತ್ರ ಆವೃತ ಶಿರೋಧರಂ. ಅವಳ ಮುತ್ತೈದತನಕ್ಕೆ ಲಕ್ಷ್ಮಿ ಅನಾದಿ ಕಾಲದಿಂದ ಮುದಿ ಐದೆ, ವೃದ್ಧಳಾದಂತಹ ಹೆಣ್ಣು, ಜ್ಞಾನ ವೃದ್ಧಳಾದಂತಹ ಹೆಣ್ಣು. ಹೆಣ್ಣಿಗೆ ಲಗ್ನಕ್ಕೆ ಗಮಕವಾದ್ದು ಮಂಗಳಸೂತ್ರ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ. ಇಲ್ಲಿ ಇರಬೇಕು ಮಂಗಳಸೂತ್ರ. ವಾದಿರಾಜ ಶ್ರೀಪಾದರು ತನ್ನ ಅಮ್ಮನಲ್ಲಿ ಇಲ್ಲೇ ಮಂಗಳಸೂತ್ರವನ್ನು ಚಿಂತನೆ ಮಾಡ್ತಾರೆ. ಕಂಬು ಕಂಠ ಅಂದರೆ ಇಲ್ಲೇ ತಾನೆ. ಇಲ್ಲಿ ಲಕ್ಷ್ಮೀ ಶೋಭಾನದಲ್ಲಿ ಹಾಗೆ ಹೇಳಿದರು. ಈ ದರ್ಪಣದಲ್ಲಿ ಏನು ಹೇಳ್ತಾರೆ ಅಂದರೆ, ಸೂತ್ರದಿಂದ ಮಾಂಗಲ್ಯ ಸೂತ್ರದಿಂದ ಆವೃತವಾದ ಸುತ್ತುವರಿಯಲ್ಪಟ್ಟ ಶಿರೋಧರ. ಕುತ್ತಿಗೆಯನ್ನು ಸಂಸ್ಕೃತದಲ್ಲಿ ಶಿರೋಧರ ಅಂತ ಕರೀತಾರೆ. ಧರ ಅಂದರೆ ಎತ್ತಿದ್ದು ಅಂತ ಅರ್ಥ, ಧರ ಅಂದರೆ ಹಿಡ್ಕೊಂಡದ್ದು ಅಂತ ಅರ್ಥ. ಈ ಕುತ್ತಿಗೆ ಯಾವುದನ್ನು ಹಿಡ್ಕೊಂಡಿದೆ? ತಲೆಯನ್ನು ಹಿಡ್ಕೊಂಡಿದೆ. ಆದ್ದರಿಂದ ಕುತ್ತಿಗೆಗೆ ಏನು ಹೆಸರು? ಶಿರೋಧರ ಅಂತ ಹೆಸರು. ಈ ಕುತ್ತಿಗೆಯ ಸುತ್ತ ಎಂತಹ ಮಂಗಳಸೂತ್ರ? ರತ್ನಗಳಿಂದ ಉದ್ದೀಪ್ತವಾದ ನವರತ್ನಗಳನ್ನು ಕೂಡಿಸಿದ್ದಾರೆ. ಇದರಲ್ಲಿ ತಾಳಿಯಂತೂ ಬೇಕೇ ಬೇಕು. ನವರತ್ನಗಳು ಇಲ್ಲದಿದ್ದರೂ ನಡೆಯಬಹುದು, ತಾಳಿ ಇಲ್ಲದಿದ್ದರೆ ಅದು ಮಂಗಳಸೂತ್ರ ಅಂತ ಆಗುವುದೇ ಇಲ್ಲ. ಆದರೆ ವಾದಿರಾಜ ಶ್ರೀಪಾದರು ತನ್ನ ಅಮ್ಮನಿಗೆ ಅಪ್ಪ ಕಟ್ಟಿರತಕ್ಕಂತಹ ಮಂಗಳಸೂತ್ರದಲ್ಲಿ ಏನಿದೆ ಅಂತಂದರೆ, ನವರತ್ನಗಳೂ ಸೇರಿಕೊಂಡಿದೆ. ರತ್ನಗಳಿಂದ ನವರತ್ನಗಳಿಂದ ಉದ್ದೀಪ್ತ ಪ್ರಕಾಶಮಾನವಾದ ಮಾಂಗಲ್ಯ ಸೂತ್ರದಿಂದ ಆವೃತವಾದ ಸುತ್ತುವರಿಯಲ್ಪಟ್ಟಂತಹ ಶಿರೋಧರ ಕುತ್ತಿಗೆ ಉಳ್ಳವಳು ಯಾರು? ನಮ್ಮ ಅಮ್ಮ ಲಕ್ಷ್ಮಿ. ಆಮೇಲೆ ಕುಂಡಲ ಪ್ರಭಯ ಉದ್ದಂಡ ಗಂಡ ಮಂಡಲ ಮಂಡಿತ. ಗಂಡ ಕೆನ್ನೆ ಹೇಗಿರಬೇಕು? ಕೆನ್ನೆ ಉದ್ದಂಡ. ಕೆನ್ನೆಗೆ ಹೋಲಿಕೆ ಕೊಡುವಾಗ ಆಮೆಯ ಬೆನ್ನಿನ ಹೋಲಿಕೆ ಕೊಡುತ್ತಾರೆ. ಆಮೆಯ ಬೆನ್ನು ಉಬ್ಬಾಗಿ ಉಂಟು. ಅದೇ ರೀತಿಯಲ್ಲಿ ಗಂಡ ಸ್ಥಳ ಹಾಗೆ ಇರಬೇಕು ಅಂತಾರೆ, ಲಕ್ಷಣದಲ್ಲಿ ಸೇರಿದ್ದು ಅಂತಾರೆ. ಆದ್ದರಿಂದ ಉದ್ದಂಡ ಗಂಡ, ಗಂಡಸ್ಥಳ, ಅದರ ಮಂಡಲ. ಮಂಡಲ ಅಂದರೆ ಎರಡು ಅಂತ ಅರ್ಥ. ಮಂಡಲ ಶಬ್ದಕ್ಕೆ ಸಮೂಹ ಅಂತ ಅರ್ಥ. ಉದ್ದಂಡ ಗಂಡ ಮಂಡಲದಿಂದ ಮಂಡಿತಳಾದವಳು. ಮಂಡಿತಳು ಶಬ್ದಕ್ಕೆ ಅಲಂಕೃತಳು ಅಂತ ಅರ್ಥ. ಯಾರು? ನಮ್ಮಮ್ಮ ಲಕ್ಷ್ಮಿ ಅಂತ. ಯಾವುದು ಹೇಗೆ ಅಷ್ಟೇನ ಗಂಡಸ್ಥಳ ಮಾತ್ರವ ಅಲ್ಲ, ಗಂಡಸ್ಥಳದ ಪಕ್ಕದಲ್ಲೇ ಕಿವಿಗಳು. ಆ ಕಿವಿಗಳಿಗೆ ಹಾಕಿಕೊಂಡಿರತಕ್ಕಂತಹ ಆಭರಣ, ಆಭರಣದ ಪ್ರಭೆಯಿಂದ ಕುಂಡಲದಿಂದ ಮಂಡಿತವಾದ, ಮಂಡಿತ ಅಂದರೆ ಅಲಂಕೃತ, ಕುಂಡಲದಿಂದ ಮಂಡಿತವಾದ ಉಬ್ಬಾದ
ಗಂಡ ಸ್ಥಳದಿಂದ ಶೋಭಿತಳಾದಳು ಲಕ್ಷ್ಮಿ. ಕುಂಡಲ ಪ್ರಭಯ, ಆ ಕಿವಿಗೆ ಹಾಕಿರತಕ್ಕಂತಹ ಕುಂಡಲವು ಕೂಡ ತುಂಬ ಬೆಳಕನ್ನು ಹೊರಗೆ ಹಾಕ್ತಾ ಇರುತ್ತೆ. ಕುಂಡಲ ಪ್ರಭಯ ಉದ್ದಂಡ ಗಂಡ ಮಂಡಲ, ಅದರಿಂದ ಮಂಡಿತಳಾದವಳು. ಆಮೇಲೆ ಕುಚ ಕಂಚುಕ ಸಂಚಾರಿ ಹಾರ ನಿಷ್ಠ ಮನೋಹರಾಂ. ರವಕೆ ತೊಟ್ಟಿದ್ದಾಳೆ. ಕುಚ ಕಂಚುಕ ಶಬ್ದಕ್ಕೆ ರವಕೆ ಅಂತ ಅರ್ಥ. ಸ್ತನಗಳ ಮೇಲೆ ರವಕೆಯನ್ನು ಹಾಕಿಕೊಂಡಿದ್ದಾಳೆ. ಕುಚ ಕಂಚುಕ ಸಂಚಾರಿ, ಅದರ ಮೇಲೆ ಆಭರಣಗಳನ್ನು ಹಾಕಿಕೊಂಡಿದ್ದಾಳೆ. ಅವಳು ಆಚೆ ಈಚೆ ಹೋಗುವಾಗ ರಾಜರು ಎಷ್ಟಾದರೂ ಲಕ್ಷ್ಮಿಯ ಮುಂದೆ ರಾಜರು ಪುಟ್ಟ 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 ಮಕ್ಕಳು. ಯಾಕೆಂದರೆ ರಾಜರಿಗೂ ಅಮ್ಮ ಲಕ್ಷ್ಮಿಗೂ ಅವಳ ಗಂಡನಿಗೂ ಎಷ್ಟು ಅಂತರ ಗೊತ್ತಿಲ್ಲ. ಆದರೆ ರಾಜರಿಗೂ ಅಂದರೆ ವಾಯುದೇವರಿಗೂ ಅಂದರೆ ಬ್ರಹ್ಮನಿಗೂ ಲಕ್ಷ್ಮಿಗೂ ಒಂದಿಷ್ಟೇ ಅಂತರ ಅಂತ ಹೇಳಿರ್ತಾರೆ. ಆದರೂ ರಾಜರು ತನ್ನ ಅಮ್ಮನ ಮುಂದೆ ಪುಟ್ಟ ಮಗುವಿನಂತೆ ಇದ್ದಾರೆ. ಆದ್ದರಿಂದ ಮಗು ಹೇಗೆ ಅಮ್ಮನನ್ನು ನಖಶಿಖಾಂತ ನೋಡ್ತದೋ ಅದೇ ರೀತಿಯಲ್ಲಿ ತನ್ನ ಅಮ್ಮನನ್ನು ವಾದಿರಾಜ ಶ್ರೀಪಾದರು ನಖಶಿಖಾಂತ ನೋಡ್ತಾ ಸದ್ಯ ಈಗ ಎದೆಯಲ್ಲಿದ್ದಂತಹ ವಸ್ತ್ರವನ್ನು ವರ್ಣನೆ ಮಾಡ್ತಾ ಒಳ್ಳೆಯ ರವಕೆ ತೊಟ್ಟುಕೊಂಡಿದ್ದಾಳೆ ಎನ್ನ ಅಮ್ಮ. ಹೆಮ್ಮೆಯಿಂದ ಹೇಳ್ತಾರೆ ವಾದಿರಾಜ ಶ್ರೀಪಾದರು. ಇದೆಲ್ಲ ನಮ್ಮ ಮುಂದಿನ ಜನಾಂಗಕ್ಕೆ ಈ ಸ್ತೋತ್ರ ತುಂಬ ಮುಖ್ಯ. ತತ್ರಾಪಿ ಹೆಣ್ಮಕ್ಕಳಿಗಂತೂ ತುಂಬ ಮುಖ್ಯ. ಏನು ಅಂತ, ಕುಚ ಕಂಚುಕದಲ್ಲಿ ಸಂಚಾರ ಮಾಡತಕ್ಕಂತಹ ಹಾರಗಳ ಸಮೂಹದಿಂದ ಶೋಭಿತಳಾದವಳು. ಏನಾಯಿತು, ಒಂದು ಬಟ್ಟೆ ಧರಿಸಬೇಕು ಅಂತಾಯಿತು. ಎರಡನೇದ್ದು ಆಭರಣಗಳನ್ನೂ ಧರಿಸಬೇಕು ಅಂತಾಯಿತು. ಇದು ಹೆಣ್ಮಕ್ಕಳಿಗೆ, ಲೋಕದಲ್ಲಿ ಇದರಿಂದ ಹೆಣ್ಮಕ್ಕಳಿಗೆ ಭೂಷಣ. ಆದರೆ ಲಕ್ಷ್ಮಿಗಾಗುವಾಗ ಅವಳಿಗೆ ಇದರಿಂದ ಭೂಷಣ, ಇವುಗಳಿಗೆ ಅವಳಿಂದ ಭೂಷಣ. ನೀವು ಆಭರಣಗಳ ಅಭಿಮಾನಿ ಲಕ್ಷ್ಮಿ ಅಂತಲೇ ಇಟ್ಟುಕೊಂಡ್ರೆ ಅವಾಗ ಪರಸ್ಪರ ಭೂಷಣ. ಇನ್ನು ಆಭರಣಗಳಿಗೆ ಅಭಿಮಾನಿ ಸ್ವಲ್ಪ ಕೆಳಗಿನ ಯಾರಾದರೂ ದೇವತೆ ಅಂತ ಇಟ್ಟುಕೊಂಡ್ರೆ ಆವಾಗ ಆಭರಣಗಳಿಗೆ ಲಕ್ಷ್ಮಿಯಿಂದ ಭೂಷಣ. ಆಭರಣಗಳು ಖುಷಿ ಪಡ್ತವೆ ಅಂತೆ. ಹಬ್ಬ, ನಾವು ಲಕ್ಷ್ಮಿಯ ಮೈ ಮೇಲೆ ಓಡಾಡಿಕೊಂಡಿದ್ದೇವೆ ಅಂತ ಖುಷಿ ಪಡ್ತಾವೆ ಅಂತೆ. ಆದ್ದರಿಂದ ರಾಜರಂತಾರೆ ಕುಚ ಕಂಚುಕ ಸಂಚಾರಿ ಹಾರ ನಿಷ್ಠ, ಇದರಿಂದ ಮನೋರಮ. ಇನ್ನು ಸ್ವಲ್ಪ ಕೆಳಗೆ ಬಂದು ಕಾಂಚಿ, ಸೊಂಟದ ಡಾಬು, ಕಿಂಕಿಣಿ, ಅದರಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಮಣಿಗಳು, ಮಂಜೀರ, ಕಾಲಿಗೆ ಹಾಕಿರತಕ್ಕಂತಹ ಗೆಜ್ಜೆಗಳು, ಕಾಂಚಿ, ಕಿಂಕಿಣಿ, ಮಂಜೀರ, ಆಮೇಲೆ ಕಂಕಣ, ಕೈಯಲ್ಲಿ ಬಳೆ, ಆರ್ತಿ, ಇನ್ನೂ ಕೂಡ ನಾನಾ ರೀತಿಯ ಆಭರಣಗಳು ಉಂಟು. ಎಲ್ಲವನ್ನೂ ವಾದಿರಾಜರು ಹೇಳಲಿಲ್ಲ. ಇವೇ ಮೊದಲಾದ ಹಳೆ ಕಾಲದ ಆಭರಣಗಳು ತುಂಬ ತುಂಬ ಉಂಟು. ಕಿವಿಗೆ ಮೇಲ್ಬದಿಯಲ್ಲಿ, ಕಿವಿಗೆ ಕೆಳಬದಿಯಲ್ಲಿ, ಕಿವಿಯಿಂದ ತಲೆಗೆ, ತಲೆಯ ಜಡೆಗೆ, ಆಮೇಲೆ ತಲೆಯ ಮುಂಭಾಗದಲ್ಲಿ, ಹೀಗೆ ತುಂಬ ಮೂಗಿಗೆ ತುಂಬ ತುಂಬ ಆಭರಣಗಳುಂಟು. ವಾದಿರಾಜರಂತಾರೆ ಕಂಕಣಾದ್ಯೈ. ಹಾಗಾದರೆ ಒಟ್ಟು ಎಷ್ಟು ಹೇಳಿದರು? ಒಂದು ಕೈಯ ಬಳೆ ಹೇಳಿದರು, ಆಮೇಲೆ ಒಂದು ಮಂಗಳಸೂತ್ರ ಹೇಳಿದರು, ಎದೆ ಮೇಲೆ ಕೆಲವು ಆಭರಣಗಳನ್ನು ಹೇಳಿದರು, ಇನ್ನು ಸೊಂಟದ ಡಾಬು, ಕಾಲು ಗೆಜ್ಜೆ, ಇದು ಇಷ್ಟು ಹೇಳಿದರು. ಅದರಲ್ಲಿ ಸೊಂಟದ ಡಾಬು ಸ್ವಲ್ಪ ಸಂಪತ್ತು ಜಾಸ್ತಿ ಬೇಕಾಗುತ್ತೆ, ದುಡ್ಡು ಜಾಸ್ತಿ ಬೇಕಾಗುತ್ತೆ ನಮಗೆ. ಆದರೆ ಕೈಗೆ ಬಳೆ ಹಾಕಲಿಕ್ಕೆ ತೊಂದರೆ ಇಲ್ಲಲ್ಲ. ಕುತ್ತಿಗೆಗೆ ಒಂದು ಲಗ್ನದ ದಿವಸ ಮಂಗಳಸೂತ್ರ ಕಟ್ಟಿಕೊಂಡು ಕೊನೆ ತನಕದನ್ನು ಉಳಿಸಿಕೊಳ್ಳುವುದು ಕಡ್ಡಿ ಇಲ್ಲಲ್ಲ. ಅಷ್ಟು ಸರಗಳು ಇಲ್ಲದಿದ್ರೂ ಕೂಡ ಒಂದು 2-3 ಆಭರಣಗಳನ್ನಾದರೂ ಕೂಡ ಮೈ ಮೇಲೆ ಹಾಕ್ಕೊಳ್ಬಹುದಲ್ಲ. ವಾದಿರಾಜ ಶ್ರೀಪಾದರು
ಈ ಪ್ರಾಯಶಃ ಈ ಸ್ತೋತ್ರವನ್ನು ಯಾಕೆ ಈ ಸ್ತೋತ್ರವನ್ನು ಮನೆಯಲ್ಲಿ ಅಮ್ಮ ಸಂಪ್ರದಾಯಸ್ಥ ಮನೆಯ ಅಮ್ಮ ತನ್ನ ಮಗಳಲ್ಲೂ ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾಳೆ. ಆದರೆ ನಾನು ಮೊನ್ನೆಯಿಂದ ಹೇಳಿಕೊಂಡು ಬಂದಂತೆ ಪ್ರಾರಬ್ಧ ಸರಿ ಇಲ್ಲ ಅಂದರೆ ಹಗಲಿನಂತಿರತಕ್ಕಂಥ ಅಮ್ಮನಿಗೆ ರಾತ್ರಿ ಅಂತಹ ಮಗಳು ಹುಡುಕ್ತಾಳೆ. ಇಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕಾಗುತ್ತೆ? ಅದಕ್ಕೆ ವಾದಿರಾಜ ಶ್ರೀಪಾದರಂದರು ಹೊರಗಿನಿಂದಂತೂ ಅಮ್ಮನಿಗೆ ಮಗಳಿಗೆ ಹೇಳಿ ತಿದ್ದುವ ಪ್ರಸಂಗ ಇಲ್ಲ, ಈಗಿನ ಕಾಲದಲ್ಲಿ ತಿದ್ದುವ ಪ್ರಸಂಗ ಇಲ್ಲ. ಹಾಗೇನಾದರೂ ತಿದ್ದುವುದು ಸ್ವಲ್ಪ ಜೋರಾಯಿತು ಅಂತಂದರೆ ಮರು ದಿವಸ ಕೋಣೆಯ ಬಾಗಿಲು ತೆಗೆಯುವಂತಿಲ್ಲ. ಇಂತಹ ವಾತಾವರಣಗಳೆಲ್ಲ ನಮ್ಮಲ್ಲಿ ನಡೆಯುತ್ತದೆ. ಹಾಗಾದರೆ ಏನು ಮಾಡಬೇಕು? ವಾದಿರಾಜ ಶ್ರೀಪಾದರಂದು ನಾನೊಂದು ಔಷಧಿ ಕೊಡ್ತೀನಿ, ಔಷಧಿಯನ್ನು ನೀನು ಸ್ವೀಕಾರ ಮಾಡು, ಅವಳಿಗೆ ಪರಿಣಾಮ ಬೀರುತ್ತೆ. ಇಂಥ ಔಷಧಿ ಅಲ್ವೋ? ಸಾಮಾನ್ಯವಾಗಿ ನಮ್ಮಲ್ಲಿ ಕ್ರಮ ಅಂತಂದರೆ ಯಾರಿಗೆ ಕಾಯಿಲೆ ಅವರಿಗೆ ಔಷಧಿ ಕೊಡಬೇಕು. ವಾದಿರಾಜ ಶ್ರೀಪಾದ ಅಂತಾರೆ ಕಾಯಿಲೆ ಯಾರಿಗೂ ಔಷಧಿ ಕೊಡೋದು ಯಾರು? ಅಪ್ಪ ಅಮ್ಮ ಔಷಧಿ ತಗೊಳ್ಳಿದ್ದಾನೆ, ಪ್ರತಿ ದಿವಸ ಅಪ್ಪ ಅಮ್ಮ ಔಷಧಿಯನ್ನು ತಗೊಳ್ಳಿ, ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತಾರೆ. ಅದಕ್ಕೋಸ್ಕರ ಇಷ್ಟು ಆಭರಣಗಳಂತೂ ನಮ್ಮ ಮಕ್ಕಳಲ್ಲಿ ಬೇಕೇ ಬೇಕು. ಅದಕ್ಕೋಸ್ಕರ ಅಂಥದ್ದನ್ನೆಲ್ಲ ಹೇಳಿ ಆಮೇಲೆ ನಮ್ಮ ಹಳ್ಳಿ ಬಾಯಿಗಳು ಕೊಪ್ಪು ಅಂತಾರೆ ಅದಕ್ಕೆ, ಇಲ್ಲಿಂದ ತಲೆಗೆ ಹಾಕತಕ್ಕಂಥದ್ದು. ಆಮೇಲೆ ಜಡೆಗೆ ಮೇಲಿಂದ ಕೆಳ ತನಕ ಉರುಟು ಅಂತ ಕೆಲವು ಆಭರಣಗಳಿರ್ತವೆ. ಅದನ್ನೆಲ್ಲ ವಾದಿರಾಜ ಶ್ರೀಪಾದರು ಹೇಳಲಿಕ್ಕೆ ಅಷ್ಟು ವೈಭವ ಎಲ್ಲ ಮಾಡಬೇಕು. ಸುಮ್ಮನೆ ಅದನ್ನು 15 ದಿವಸ ಮಾಡಿಕೊಂಡ್ರೆ ಬಾಡಿಗೆಗೆ ತರಬೇಕು, ಸುಮ್ಮನೆ ಯಾಕೆ ಅಂತದ್ದೆಲ್ಲ ಸ್ವಂತ ಇದ್ದದ್ದೇ ಸಾಕು ಅಂತಾರೆ ವಾದಿರಾಜ ಶ್ರೀಪಾದರು. ಆದ್ದರಿಂದ ಏನಂತಾರೆ? ಕಾಂಚಿ ಕಿಂಕಿಣಿ ಮಂಜೀರ ಕಂಕಣಾದ್ಯೈ ಅಲಂಕೃತ. ಇಂತಹ ಅಮ್ಮನನ್ನು, ಲಕ್ಷ್ಮಿಯನ್ನು ವಾದಿರಾಜ ಶ್ರೀಪಾದರು ಎಲ್ಲಿ ಚಿಂತನೆ ಮಾಡ್ತಾರೆ ಅಂದರೆ ಸುವರ್ಣ ಮಂಟಪೆ, ಬಂಗಾರದ ಒಂದು ಮಂಟಪ ಅಂತ, ಸುವರ್ಣ ಮಂಟಪೆ ರತ್ನೇ ಚಿತ್ರ ಸಿಂಹಾಸನೋತ್ತಮೆ, ಬಂಗಾರದ ಮಂಟಪ, ಅದರ ಒಳಗೆ ನವರತ್ನದ ಪೀಠ. ಸುವರ್ಣ ಮಂಟಪೆ ರತ್ನ ಚಿತ್ರ ಸಿಂಹಾಸನೋತ್ತಮೆ, ನವರತ್ನಗಳಿಂದ ಕೆತ್ತಿರತಕ್ಕಂಥ ಸಿಂಹಾಸನ. ಆ ಸಿಂಹಾಸನದಲ್ಲಿ ಸಿಂಹಾಸನೋತ್ತಮೆ ನಮಾಮಿ ಎನ್ನ ಅಮ್ಮನನ್ನು ನಾನು ಈ ರೀತಿಯಾಗಿ ಅಲಂಕಾರ ಮಾಡಿ, ನಾನೇ ಅಲಂಕಾರ ಮಾಡ್ತೇನೆ ಅಮ್ಮನಿಗೆ. ಮಗ ಹೇಳ್ತಾ ಇದ್ದಾರೆ, ಅಮ್ಮ ತೆಕೋ, ಇದು ತೆಕೋ, ಇದು ತೆಕೋ, ಇದು ತೆಕೋ. ಇಂತಹ ಮಗ ಸಿಗುವುದು ಕೂಡ ತುಂಬ ದುರ್ಲಭ ಅಲ್ವೋ? ಯದ್ಯಪಿ ಅಮ್ಮನಿಗೆ ಆಸೆ ಇರುತ್ತೆ, ತಾನು ಅಮ್ಮ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಮಗುವಿಗೆ ಸುವರ್ಣವನ್ನು ಧಾರೆ ಎರೆದು, ಸುವರ್ಣವನ್ನು ಧಾರೆ ಎರೆದು ಒಳ್ಳೆಯ ವರ್ಣಗಳನ್ನು, ಮಾತುಗಳನ್ನು, ಅಕ್ಷರಗಳನ್ನು ಮಕ್ಕಳಿಗೆ ಅಮ್ಮ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಧಾರೆ ಎರೆದು. ವಾದಿರಾಜರಂತಾರೆ ಅದೇ ಮಗು ತಾನು ದೊಡ್ಡವನಾದ ಮೇಲೆ ಸ್ವಲ್ಪ ತಾನು ಕೂಡ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಅಮ್ಮನಿಗೆ ಸುವರ್ಣವನ್ನು ಒದಗಿಸಿ. ಅಮ್ಮನಿಗೆ ಆಸೆ ಇರುತ್ತೆ. ಸಾಮಾನ್ಯ ಹೆಣ್ಣು ಅಂತಂದಾಗ ಬಂಗಾರದಲ್ಲಿ ಆಸೆ ಇರುವುದು ಸಹಜ. ಯಾರೋ ಒಂದು ಹೇಳಿದ್ದು ಏನು ಅಂತ, ಇದನ್ನೊಂಚೂರು ಎತ್ತಿ ಅಲ್ಲಿಡ್ತೀರಾ ಅಂತಂದ್ರೆ ಅಯ್ಯೋ ಅದು ಭಾರ ಉಂಟು, ಯಾರು ಎತ್ತುತ್ತಾರೆ ಅಂತ ಹೆಣ್ಮಕ್ಳು. ಒಂದು ಬಂಗಾರದ್ದು ಕಡೆಯುವ ಕಲ್ಲು ಮಾಡಿ ಹಾಕಿದರೆ, ಕುತ್ತಿಗೆ ಹಾಕಿದರೆ ಆಗ್ಬೋದು ಅಂತ, ಅದು ಸಹಜ. ಅದು ಹಾಗೆ ಅಪೇಕ್ಷೆ ಪಡೋದು ತಪ್ಪಲ್ಲ. ಆದರೂ ಕೂಡ ಅಮ್ಮ ತನ್ನ ಮಗನ ಮುಂದೆ ಎಷ್ಟೋ ಸಂದರ್ಭದಲ್ಲಿ ಸ್ವಾಭಿಮಾನಕ್ಕೆ ತಾನು ಬಿದ್ದು ಮಗನ ಮುಂದೆ ಕೈಯೊಡ್ಡೋಲ್ಲ. ವಾದಿರಾಜ ಶ್ರೀಪಾದರಂತಾರೆ ಹಾಗಿರುವಾಗ ಕೈಯೊಡ್ಡೋಲ್ಲ, ಬೇಕು ಅಂತ ಆಸೆ ಇರುತ್ತೆ. ಹಾಗಾದರೆ ಶ್ರೀ ಶ್ರೀಶ ಗುಣದರ್ಪಣವನ್ನು ಪಾರಾಯಣ ಮಾಡಿದರೆ ಮಗನಿಗೆ ಲಕ್ಷ್ಮಿ ಪ್ರೇರಣೆ ಮಾಡಿ, ಅಮ್ಮ ಇಕೋ ಇದೊಂದು ಆಭರಣ ತೆಗೋ, ನನ್ನ ಸಂಪಾದನೆ ನಿಮಗೊಂದು ಆಭರಣ ಇರಲಿ ಅಂತ ಒಂದೊಂದೇ ಒಂದೊಂದು. ಈಗೆಲ್ಲ ನಿಮ್ಮ ಮಕ್ಕಳು ಹಾಗಾದರೆ ಓದೋಣ ಅದಕ್ಕೆ ಇಂತಹ ಮಕ್ಕಳು ಬೇಕು. ಅದನ್ನು ಹೇಳ್ತಾ ಹೋದರೆ ಅದು ತುಂಬ ದೀರ್ಘ ಆಗುತ್ತೆ, ಹನುಮಂತನ ಬಾಲದಂತೆ ಬೆಳೆಯುತ್ತೆ. ಇಂತಹ ಮಗನಿಗೆ ಬುದ್ಧಿ ಬರಬೇಕಾದ್ರೆ ಅಂತಹ ಸೊಸೆಯೇ ಪಕ್ಕದಲ್ಲಿ ಇರಬೇಕು. ಅದೇ ನಾನು ಹೇಳ್ತಾರೆ ಒಂದಕ್ಕೊಂದು ಒಟ್ಟಿಗೆ ಏನಾಯಿತು, ಇಡೀ ಸಂಸಾರ ಐಕಮತ್ಯದಿಂದ ಇರಲಿಕ್ಕೆ ವಾದಿರಾಜರ ಶ್ರೀ ಶ್ರೀಶ ಗುಣದರ್ಪಣ ಕಾರಣ ಆಗುತ್ತೆ ಅಂತ. ಹಾಗಾದರೆ ಸುವರ್ಣ ಮಂಟಪೆ ರತ್ನ ಚಿತ್ರ ಸಿಂಹಾಸನೋತ್ತಮೆ ನಮಾಮಿ, ಲಕ್ಷ್ಮಿಯನ್ನು ನಮಸ್ಕಾರ ಮಾಡ್ತೇನೆ. ಹೇಗೆ ಮೊನ್ನೆ ಹೇಳಿದಂತೆ ಒಬ್ಬಳನ್ನೇ ಅಲ್ಲ, ಹರಿಣಾ ಸಾಕಂ. ಸಾಕಂ ಅಂದರೆ ಕೂಡಿಕೊಂಡು, ದೇವರಿಂದ ಕೂಡಿಕೊಂಡು ನಮಸ್ಕಾರ ಮಾಡ್ತೇನೆ ಅಂತ ಅಲ್ಲ,
ದೇವರಿಂದ ಕೂಡಿದ ಲಕ್ಷ್ಮಿಯನ್ನು ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ. ನಮಾಮಿ ಹರಿಣಾ ಸಾಕಂ ಇಂದಿರಾಂ ಕೃತ ಮಂದಿರಾಂ. ಆ ಸುವರ್ಣದ ಮಂಟಪದ ಒಳಗೆ ಆ ಸಿಂಹಾಸನವನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡಿರತಕ್ಕಂತಹ ಲಕ್ಷ್ಮಿಯನ್ನು ನಾನು ನಮಸ್ಕಾರ ಮಾಡ್ತೇನೆ. ಬ್ರಹ್ಮಾದ್ಯ ವಿಬುಧ ಶ್ರೇಷ್ಠ ಬ್ರಹ್ಮಾಣ್ಯಾದ್ಯ ಸುರಾಂಗನಾ. ಬ್ರಹ್ಮನೇ ಮೊದಲಾದ ವಿಬುಧರು ಅಂದರೆ ದೇವತೆಗಳು, ದೇವಶ್ರೇಷ್ಠರು. ಬ್ರಹ್ಮಾಣಿ ಅಂದರೆ ಸರಸ್ವತಿಯೇ ಮೊದಲಾಗಿರತಕ್ಕಂಥವರ ಪತ್ನಿಯರು. ಬ್ರಹ್ಮಾಣಿ ಆದ್ಯ ಮೊದಲಾದಂತಹ ಸುರಾಂಗನಾ ದೇವತಾ ಸ್ತ್ರೀಯರು. ಯಾಂ ಪೂಜೆಯಂತೆ, ಯಾರನ್ನು ಯಾಮ್ ಅಂದರೆ ಯಾವ ಲಕ್ಷ್ಮಿಯನ್ನು ಪೂಜೆಯಂತೆ ಪೂಜೆ ಮಾಡ್ತಾರೋ, ಸೇವಂತೆ ಅವಳ ಸೇವೆ ಮಾಡ್ತಾರೋ, ಅವಳಿಗೆ ಏನು ಬೇಕು ಅದನ್ನು ತಾವೇ ಅವಳು ಆಚೆಗೆ ಹೋಗದಂತೆ ನೋಡಿಕೊಂಡು ತಾವೇ ಅವಳಿಗೆ ಬೇಕಾದ್ದನ್ನು ಅಲ್ಲಿಗೆ ತಂದು ಕೊಡುವ ರೀತಿಯಲ್ಲಿ ಕೆಲಸ ಮಾಡ್ತಾರೋ, ಸಾ ಮಾಂ ಪಾತು ರಮಾ ಸದಾ. ಅಂತಹ ಲಕ್ಷ್ಮಿ, ಬ್ರಹ್ಮಾದಿ ದೇವತೆಗಳಿಂದ ಸೇವೆಯನ್ನು ತೆಗೆದುಕೊಳ್ಳತಕ್ಕಂತಹ ಲಕ್ಷ್ಮಿ ನನ್ನನ್ನು ರಕ್ಷಣೆ ಮಾಡಲಿ. ಸಾ ಮಾಂ ಪಾತು ರಮಾ ಸದಾ. ಇನ್ನು ಹೀಗೆ ಸರ್ವ ಅಲಂಕಾರ ಭರಿತೌ ಸರ್ವಜ್ಞೌ ಸರ್ವ ಸದ್ಗುಣೌ ಶರ್ವಾದಿ ಸರ್ವ ಭಕ್ತ ಓಘ. ಓಘ ಅಂದರೆ ಸಮೂಹ. ಸರ್ವಸ್ವದಾಯಕು. ರುದ್ರನೇ ಮೊದಲಾಗಿರತಕ್ಕಂಥ ಸಮಸ್ತ ಭಕ್ತ ವರ್ಗಕ್ಕೆ ಏನು ಅಪೇಕ್ಷೆ ಪಡ್ತಾರೆ, ಮಕ್ಕಳು ಏನು ಅಪೇಕ್ಷೆ ಪಡ್ತಾವೆ ಅದನ್ನು ಕೊಡತಕ್ಕಂಥ ಸ್ವಭಾವವುಳ್ಳವರು ಯಾರು? ಅಪ್ಪ ಅಮ್ಮ ಇಬ್ಬರೂ ಕೂಡ. ಶರ್ವಾದಿ ಶರ್ವ ಅಂದರೆ ರುದ್ರದೇವರು. ಶರ್ವಾದಿ ಸರ್ವ ಭಕ್ತ ಓಘ ಸಮೂಹಕ್ಕೆ ಸರ್ವ ಎಲ್ಲರಿಗೂ ಸರ್ವಸ್ವವನ್ನು ಕೊಡತಕ್ಕಂಥವರು. ಸುಮುಖವು ಸುಂದರತರವು ಸುನಾಸವು. ಅದು ಮೊನ್ನೆ ಆರಂಭದಲ್ಲೇ ಹೇಳಿದ್ದೆ ತಾನೆ, ಮುಖಕ್ಕೆ ಲಕ್ಷಣ ಮೂಗು ಎನ್ನತಕ್ಕಂಥದ್ದು ಅಂತ ಹೇಳಿದ್ದೆ ಅಲ್ವೋ. ಆದ್ದರಿಂದ ವಾದಿರಾಜರು ಉಪಸಂಹಾರ ಮಾಡುವಾಗ ಅಲ್ಲಿಗೆ ತಂದು ನಿಲ್ಲಿಸ್ತಾರೆ. ಸುಮುಖವು ಸುಂದರ ತರವು. ತರವು ಅಂದರೆ ನಿಮ್ಮದು ಕಂಪ್ಯಾರಿಟಿವ್ ಡಿಗ್ರಿ ಅದು. ಸುಂದರ ತರವು ತುಂಬ ಚಂದ ಅಂತ ಅರ್ಥ. ನಮ್ಮನ್ನೆಲ್ಲ ಒಂದು ಮಾಡಿದ್ದು ಲಕ್ಷ್ಮೀನಾರಾಯಣರನ್ನು ಒಂದು ಮಾಡಿದ್ದು. ಅವರು ಒತ್ತಟ್ಟಿಗೆ, ಅವರು ಒಂದು ತಕ್ಕಡಿಯಲ್ಲಿ, ಬಾಕಿ ಸಮಸ್ತ ಜೀವರಾಶಿಗಳು ಒಂದು ತಕ್ಕಡಿಯಲ್ಲಿ. ಹೀಗೆ ತಕ್ಕಡಿಯಲ್ಲಿ ಹಾಕಿದಾಗ ಎರಡೇ ಆಯಿತಲ್ಲ, ಎರಡಾಗುವಾಗ ಕಂಪ್ಯಾರಿಟಿವ್ ಡಿಗ್ರಿ ಅಲ್ವೋ, ಆದ್ದರಿಂದ ಸುಂದರ ತರವು ಅಂತಂದು. ಇನ್ನು ಅವರಿಬ್ಬರನ್ನು ಒಂದು ಮಾಡುವುದು, ದೇವತೆಗಳನ್ನು ಒಂದು ಮಾಡುವುದು, ಮನುಷ್ಯರನ್ನು ಒತ್ತಟ್ಟಿಗಿಡುವುದು, ಮೂರಾಯ್ತಲ್ಲ, ಆವಾಗ ಸೂಪರ್ಲೇಟಿವ್ ಡಿಗ್ರಿ ಸುಂದರ ತಮವು ಅಂತಾಗಿಬಿಡುತ್ತೆ. ಈಗ ವಾದಿರಾಜರಂದ್ರೆ ಎಲ್ಲ ಒಂದ ಸೊಟ್ಟು, ಎಲ್ಲರ ಸೊಟ್ಟು ಒಂದೇ, ಆದ್ದರಿಂದ ಎಲ್ಲರನ್ನು ಒತ್ತಟ್ಟಿಡೋಣ, ಅವರಿಬ್ಬರನ್ನೊಂದು ಬೇರೆ ಇಡೋಣ ಅಂತ ಹೇಳಿಕೊಂಡು ಅವರಿಬ್ಬರನ್ನು ಬೇರೆ ಇಟ್ಟು ಬಾಕಿಯವರನ್ನೆಲ್ಲ ಒಂದೇ ತಕ್ಕಡಿಯಲ್ಲಿ ಹಾಕಿ ಸುಮುಖವು ಸುಂದರ ತರವು ಸುನಾಸವು ಒಳ್ಳೆಯ ಮೂಗು ಉಳ್ಳವರು. ಸುಖ ಚಿತ್ತನು. ಸುಖ ಮತ್ತು ಚಿತ್. ಸುಖ ಅಂದರೆ ಆನಂದ, ಚಿತ್ ಅಂದರೆ ಜ್ಞಾನ. ಜ್ಞಾನಾನಂದಾತ್ಮಕವಾದ ದೇಹವುಳ್ಳವರು. ಸುಖ ಚಿತ್ತನು. ಸುರಾರಾಧಿತ ಪಾದಾಬ್ಜೌ ರಮಾ ನಾರಾಯಣವು ಸ್ತುಮಃ. ದೇವತೆಗಳಿಂದ ಆರಾಧಿತವಾದ ಪಾದ ಕಮಲ ಉಳ್ಳ ಇವರಿಬ್ಬರನ್ನು, ಇಂತಹ ರಮಾ ಮತ್ತು ನಾರಾಯಣ ಇವರಿಬ್ಬರನ್ನು ಸ್ತುಮಃ ನಾವು ಸ್ತೋತ್ರ ಮಾಡುತ್ತೇವೆ. ಬಹುವಚನ, ನಾವು ಹೊಗಳುತ್ತೇವೆ. ವಾದಿರಾಜ ಶ್ರೀಪಾದರು ಹೇಳುವಾಗ ಸಾಮಾನ್ಯವಾಗಿ ಗುರುವು ಆತ್ಮನಿ ಬಹುವಚನ ಅಂತ ಒಂದುಂಟು. ಗುರುಗಳನ್ನು ಹೇಳುವಾಗ ಮತ್ತು ನಮ್ಮನ್ನು ಕೂಡ ಹೇಳಿಕೊಳ್ಳುವಾಗ ಬಹುವಚನದಲ್ಲೇ ಹೇಳಿಕೊಳ್ಬೇಕು ಅಂತ ಒಂದು ಮಾತುಂಟು. ಗುರವು ಆತ್ಮನಿ ಬಹುವಚನ ಅಂತ. ಇಲ್ಲಿ ಅದು ಒಂದು ಇಟ್ಟುಕೊಳ್ಳೋಣ. ಇನ್ನೊಂದು ಸ್ತುಮಃ ಅಂತ ಹೀಗೂ ಅರ್ಥ ಮಾಡೋಣ. ಏನು? ಬಾಯಿ ತುಂಬ ಹೊಗಳ್ತಾರೆ ವಾದಿರಾಜ, ಅಂದರೆ ಮನಪೂರ್ವಕವಾಗಿ ಹೊಗಳ್ತಾರೆ ಅಂತ. ಹೇಗೆ ನಿಂತದು ನಮ್ಮಲ್ಲಿ ಹೇಳೋದುಂಟಲ್ಲ, ಪೂಜೆ ಕೂತಾಗ ಮಂತ್ರವನ್ನು ಹೇಳುವಾಗ ಮುಣು 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 ಅಂದರೆ ಏನು ಬಾಯಿ ತುಂಬ ಮಂತ್ರ ಹೇಳು ಅಂತೆ, ಅಂದರೆ ಗಟ್ಟಿ ಹೇಳು, ಸ್ಪಷ್ಟವಾಗಿ ಹೇಳು ತರ್ತ ತಾನೆ. ಅದೇ ಅಂದರೆ ಮನಪೂರ್ವಕವಾಗಿ ಹೇಳು ತರ್ತ ತಾನೆ. ರಾಜರು ಈ ದಿವಸ ಅಂತ ಇದ್ದಾರೆ, ಸ್ತುಮಃ ಅಮ್ಮ ನಿಮ್ಮಿಬ್ಬರನ್ನು, ಅಪ್ಪ ಅಮ್ಮ ನಿಮ್ಮಿಬ್ಬರನ್ನು ನಾವು ಅಂದರೆ ನಾನು ಬಾಯಿ ತುಂಬ ಹೊಗಳ್ತೇನೆ. ಸ್ತುಮಃ. ಚತುಷ್ಕಪರ್ಧ, ಕಪರ್ಧ ಶಬ್ದಕ್ಕೆ ಜಟೆ ಅಂತ ಅರ್ಥ. ಚತುಷ್ಕಪರ್ಧ 4 ಜಟೆ ಉಳ್ಳವರು ಅಂತ. ಸಾಮಾನ್ಯ ನಮ್ಮಲ್ಲಿ ಒಂದು ಜಟೆ ಇದೆ. ಹಿರಿಯರೊಂದು ಮಾತು ಹೇಳಿದ್ದುಂಟು, ಗಂಡ ದೂರ ಇದ್ದರೆ ಆವಾಗ
ಒಂದು ಜಡೆ ಹಾಕಿಕೊಳ್ಳುವ ಕ್ರಮ ಅಂತ ಒಂದು ಮಾತುಂಟು. ಇನ್ನು ಸಾಮಾನ್ಯವಾಗಿ 2 ಜಡೆ ಅಂತ ಬಂತು. ಇನ್ನೊಬ್ಬಳಿದ್ರು ತ್ರಿಜಟ ಅಂತ ಒಬ್ಬಳಿದ್ರು. 3 ಒಳ್ಳೆಯ ಹುಡುಗಿ ಮಾತ್ರ ತ್ರಿಜಟ 3 ಜಟೆಗಳು ಅಂತ ಲಕ್ಷ್ಮಿಯನ್ನು ವಾದಿರಾಜರಂತಾರೆ. ಚತುಷ್ಕಪರ್ತ 4 ಜಡೆಯನ್ನು ಹಾಕಿಕೊಂಡವಳೇ. ಯಾಕೆ 4 ಜಡೆ ಹಾಕಿದ್ದು ಒಂದು ಬೇಕಾ? ಬೇಕು ಈಗಿನ ಕಾಲದಲ್ಲಿ ಜಡೆ ಹಾಕಲಿಕ್ಕೆ ಗಾಳಿಗೆ ಹಾರಾಡ್ತಾ ನಮ್ಮಲ್ಲಿ ನಮ್ಮ ಹಳ್ಳಿ ಅದಕ್ಕೊಂದು ಬೇರೆ ಹೆಸರು. ಸರಿ, ಒಂದಾಗಿ ಜಡೆಯನ್ನು ಹಾಕೊಂಡು ಒಂದಕ್ಕೊಂದು ಸೆಣೆದುಕೊಂಡಿರುತ್ತಲ್ಲ ಜಡೆ. 3 ಭಾಗ ಮಾಡಿ ಒಂದಕ್ಕೊಂದು ಸೆಣೆದುಕೊಂಡಿರುತ್ತಲ್ಲ. ಅಲ್ಲ, ಈ ಸನ್ಯಾಸಿಗೆ ಜಡೆ ಹಾಕಲಿಕ್ಕೂ ಗೊತ್ತಾ ಅಂತ ಕೇಳಬೇಕು. ನಾನು ಶಾಲೆಗೆ ಹೋಗ್ತಿರುವಾಗ ಇನ್ನು 2ನೇ ಕ್ಲಾಸು 3ನೇ ಕ್ಲಾಸ್, ಆವಾಗ ನನ್ನ ತಂಗಿ ತಮ್ಮನ ಜವಾಬ್ದಾರಿ ನನ್ನ ಮೇಲೇನೇ ಇತ್ತು. ಅದ ತಂಗಿಗೆ ತಮ್ಮ ಇವರಿಗೆಲ್ಲ ಸ್ನಾನ ಮಾಡಿಸಿ ತಂಗಿಗೆ ಜಡೆ ಬೆಳಕಾರ ನಾನೇ ಹಾಕಬೇಕಿತ್ತು. 3 ಭಾಗ ಮಾಡಿ ಒಂದಕ್ಕೊಂದು ಅದು ಹೆಣೆದುಕೊಂಡಿರುತ್ತಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ? ಅಪ್ಪ, ತಾನು, ಗಂಡ, ತನ್ನ ಮಗ 3 ಕೂಡ ಪರಸ್ಪರ ಒಬ್ಬರಿಗೊಬ್ಬರು ಹೆಣೆದುಕೊಂಡು ಇರುವಂತೆ ಮಾಡುವುದು ಇವಳ ಕೆಲಸ. ಅದಕ್ಕೋಸ್ಕರ 3 ಭಾಗ ಮಾಡಿ ಒಂದಕ್ಕೊಂದು ಸೆಳೆದುಕೊಂಡು ಇರಬೇಕು ಅಂತ ಜಡೆ ಹಾಕೋದು ಮುಗಿಲಿದ್ರೆ ನಮ್ಮಲ್ಲಿ ಕುಡುಬಭೂತ ಅಂತ ಕರೀತಾರೆ. ಅಂಥವುಗಳನ್ನು ಹಾರತಾ ಇರುತ್ತಂತೆ ಗಾಳಿಗೆ ಹೊಡೆದು ನನಗೆ ಹೇಳದಿರಲಿಕ್ಕೆ ತಡಿಲಿಲ್ಲ, ಅದಕ್ಕೆ ಬಂದು ಬಿಡ್ತಾರೆ ಬಾಯಿ. ಇಲ್ಲದ್ರೆ ವಾದಿರಾಜ ಶ್ರೀಪಾದರು ಅದನ್ನು ವರ್ಣನೆ ಮಾಡ್ತಾರೆ. ಅಮ್ಮನ ಬಗ್ಗೆ ಚತುಷ್ಕಪರ್ತ ಯಾ ದೇವಿ ಚತುರಾಸ್ಯ ಪ್ರಾಸಗಳನ್ನು ವಾದಿರಾಜ ಶ್ರೀಪಾದರ ಹತ್ರನೇ ಕಳೀಲಿ. ಹೆಜ್ಜೆ ಇಟ್ಟರೆ ಅವರ ಬಾಯಲ್ಲಿ ಪ್ರಾಸ ಬರುತ್ತೆ. ಪ್ರಾಸ ಅಂದರೆ ಹೇಳಿದ ಅಕ್ಷರಗಳಲ್ಲಿ ಪುನಃ ಹೇಳುವುದು. ಅದರಲ್ಲಿ ಏನಂದ್ರೆ ಇಲ್ಲಿ ಚತುಷ್ಕಪರ್ತ ಯಾ ದೇವಿ ಚತುರಾಸ್ಯಾದಿಭಿ ಸ್ತುತ. ಚತುಷ್ಕಪರ್ತ ಯಾ ದೇವಿ ಚತುರಾಸ್ಯಾದಿಭಿ ಸ್ತುತ. ಚತುರ್ವೇದ ಉದಿತ ಗುಣ ಎಲ್ಲ ಚತುರು ಅಂತ ಬಂತು. ಚತುರ್ವೇದ ಉದಿತ ಗುಣ 4 ವೇದಗಳು. ಹಾಗಾದರೆ ಯಾಕೆ 4 ಜಡೆ ಹಾಕಿದ್ದು ಅಂತ ಗೊತ್ತಾಯಿತು. ಅವಳ ತಲೆಯಲ್ಲಿ 4 ವೇದಗಳು ಯಾವಾಗಲೂ ಇರುತ್ತವೆ. 4 ವೇದಗಳಿಂದ ತನ್ನ ಗಂಡನನ್ನು ಯಾವಾಗಲೂ ಹೊಗಳ್ತಾಳೆ ಅಂತ ತಿಳಿಸ್ಲಿಕ್ಕೆ ಚತುಷ್ಕಪರ್ತ ಅಂತಂದ್ರು. ಹಾಗಾದರೆ ಚತುರ್ವೇದ ಉದಿತ ಅಂದರೆ ಹೇಳಲ್ಪಟ್ಟ ಗುಣವುಳ್ಳವಳು. ಚತುರ್ಮೂರ್ತೆ ಹರೇ ಪ್ರಿಯ. ಚತುರು ಅಂತ ಚತುರ್ಮೂರ್ತೆ ಹರೇ ವಾಸುದೇವ ಸಂಗ್ರಹಣ ಪ್ರತಿಯೊಂದು ಅನಿರುದ್ಧ. ಚತುರ್ಮೂರ್ತೆ ಹರೇ ಅವ ಏನು 4 ರೂಪ ತಾಳಿದ್ದಾಲೋ ಇವಳು ಕೂಡ ಮಾಯಾ, ಜಯ, ಕೃತಿ, ಶಾಂತಿ ಅಂತ ಹೇಳ್ಕೊಂಡು ತಾನು 4 ರೂಪ ತಾಳಿದವಳು. ಆದ್ದರಿಂದ ದೇವರಿಗೆ ತುಂಬಾ ಖುಷಿ. ನಾನು ಹೋದಲ್ಲೆಲ್ಲ ಬರ್ತಾಳೆ, ನನ್ನ ಬಗ್ಗೆ ನಿಗಾ ತಗೊಳ್ಳಿಕ್ಕೆ ಬರ್ತಾಳೆ ಅಂತ ಚತುರ್ಮೂರ್ತೆ ಹರೇ ಪ್ರಿಯ. ಇಂತಹ ಲಕ್ಷ್ಮಿ ಯಾರು ಅಂತಂದ್ರೆ ಅಂತಾರೆ ಘೃತ ಪ್ರತೀಕಾಂ, ತುಪ್ಪಕ್ಕೆ ಅಭಿಮಾನಿನಿ ಅಂತಂದ್ರು. ಘೃತ ಪ್ರತೀಕಾಂ ತಾಂ ನಿತ್ಯಂ ಘೃತ ಪೂರ್ಣ ಅನ್ನದಾಯಿನಿ. ತುಪ್ಪದ ಊಟ ತಪ್ಪದಂತೆ ನೋಡಿಕೊಳ್ತಾಳೆ ಅಂತೆ. ಘೃತ ಪೂರ್ಣ ಅನ್ನದಾಯಿನಿ. ಪ್ರತಿ ದಿವಸ ನಮ್ಮ ಮನೆಯಲ್ಲಿ ಏನು ತುಪ್ಪದ್ದೇ ಊಟ, ಆ ರೀತಿಯಲ್ಲಿ ಸಂಪತ್ತನ್ನು ಕೊಡತಕ್ಕಂಥವಳು. ಘೃತ ಪ್ರತೀಕಾಂ ತಾಂ ನಿತ್ಯಂ ಘೃತ ಪೂರ್ಣ ಅನ್ನದಾಯಿನಿ. ಯಥೇಷ್ಟ ವಿತ್ತದಾತ್ರಿಂಚ. ತುಪ್ಪ ತಗೊಳ್ಬೇಕಾದ್ರೆ ದುಡ್ಡು ಬೇಡವೋ? ಯಥೇಷ್ಟ ವಿತ್ತದಾತ್ರಿಂಚ. ವಿತ್ತ ಅಂದರೆ ಸಂಪತ್ತು, ದಾತ್ರಿಯನ್ನು ಕೊಡತಕ್ಕಂಥದ್ದು. ಯಥೇಷ್ಟ ವಿತ್ತದಾತ್ರಿ. ನಿನ್ನ ಇಷ್ಟ ಎಷ್ಟು ಬೇಕು ಅಂತ ಅಪೇಕ್ಷೆ ಉಂಟು ಅಷ್ಟೇ. ಯಥೇಷ್ಟ ಇಷ್ಟಂ ಅನತಿಕ್ರಮ್ಯ. ನಮ್ಮ ಇಷ್ಟವಾದ ಎಷ್ಟು ಅಷ್ಟು ಸಂಪತ್ತನ್ನು ಕೊಡುತ್ತೆ. ಯಥೇಷ್ಟ ವಿತ್ತದಾತ್ರಿಂಚ ನತೋಸ್ಮಿ. ಅಮ್ಮ, ತುಪ್ಪದ ಊಟ ತಪ್ಪಲಿಲ್ಲ, ಅದಕ್ಕೆ ಬೇಕಾಗಿರತಕ್ಕಂಥ ಸಂಪತ್ತು ತಪ್ಪಲಿಲ್ಲ. ಆದರೆ ದುಡ್ಡು ಬಂತೋ ಭಯ ಜೊತೆಯಲ್ಲೇ ಬರುತ್ತೆ. ನನ್ನ ಗುರುಗಳದ್ದು 58ನೇ ಪರ್ಯಾಯ ಯುಗದೇಶ ತೀರ್ಥರ ಕೃಷ್ಣನಿಗೊಂದು ಬೆಳ್ಳಿ ರಥ ಮಾಡಿಸಿದ್ರು. ನೋಡಿದ್ರು ಗೊತ್ತಿಲ್ಲ. ಈಗ ಚಿನ್ನದ ರಥ ಬಂದ ಮೇಲೆ ಬೆಳ್ಳಿ ರಥ ಹಿಂದೆ ಸರಿದಿದೆ. ಆ ಬೆಳ್ಳಿ ರಥ ಮಾಡಿಸ್ತಿರ್ಬೇಕು ಅಂತಾದರೆ
ಯಾರೋ ಭಾರೀ ಶ್ರೀಮಂತ ಉಡುಪಿಗೆ ಬಂದವ ಗುರುಗಳಲ್ಲಿ ಹೇಳಿದ್ದಾನೆ, ಆ ಬೆಳ್ಳಿ ರಥಕ್ಕೆ ಚಿನ್ನದ ಶಿಖರದ ದುಡ್ಡು ನಾನು ಕೊಡ್ತೇನೆ ಅಂತ. ಅವಾಗ 56-58 4 ಶಿಖರ ಉಂಟದರಲ್ಲಿ, ಚಿನ್ನದ ದುಡ್ಡು ಆ ಶಿಖರಕ್ಕೆ ಬೇಕಾದ ಚಿನ್ನ ನಾನು ಮಾಡಿಸಿಕೊಡ್ತೇನೆ. ಗುರುಗಳಂದ್ರಂತೆ ಬೇಡ ಅಂತ. ಯಾಕೆ ಎಂದ್ರೆ ಕಳ್ಳರು ಮತ್ತೆ ಎಲ್ಲ ಉಡುಪಿಯಲ್ಲೇ ಬಂದು ಕೂಡ್ತಾರೆ, ಅದು ಬೇಡ ಅಂತಂದ್ರೆ ಕಾಯಲಿಕ್ಕೆ ಜನ ಬೇಕು, ಯಾರು ಇರ್ತಾರೆ, ಬೇಡ ನಮ್ಮ ಕೃಷ್ಣಗೆ ಬೆಳ್ಳಿ ದೊರೆತ ಸಾಕು ಅಂತ ಗುರುಗಳದನ್ನು ತಿರಸ್ಕಾರ ಮಾಡಿ ಬಿಟ್ಟವರು. ಆದ್ದರಿಂದ ವಾದಿರಾಜ್ ಹೇಳ್ತಾರೆ, ಸಂಪತ್ತು ಕೊಡೋದು ದೊಡ್ಡದಲ್ಲ, ಜೊತೆಗೆ ಅಭಯವನ್ನು ಕೊಡಬೇಕು ನೀನು ಅಂತ ಬೇಡ್ತಾ ಇದ್ದಾರೆ. ಯಥೇಷ್ಟವಿದ್ದ ದಾತ್ರಿಂದ ನತೋಸ್ಮಿ, ನಮಸ್ಕಾರ ಮಾಡ್ತೇನೆ, ಅಭಯದಾಂ ಶ್ರಿಯಂ, ನನಗೆ ಅಭಯ ಸಂಪತ್ತು ಕೊಡು, ಜೊತೆಯಲ್ಲಿ ಅಭಯವನ್ನು ಕೊಡುವಂತ ಅಭಯದಾಂ ಶ್ರಿಯಂ. ಈ ರೀತಿಯಲ್ಲಿ ವಾದಿರಾಜೇನ ರಚಿತಂ ಶ್ರೀ ಶ್ರೀಶ ಗುಣಗಳ ದರ್ಪಣ, ಕನ್ನಡಿಯಂತಿರತಕ್ಕಂಥ ಇದನ್ನು ಇಮಂ ಸ್ತವಂ, ಈ ಸ್ತವಂ ಸ್ತೋತ್ರವನ್ನು ಪಠನ ಮಾಡತಕ್ಕಂತಹ ಮರ್ತ್ಯ ಮನುಷ್ಯನು ಶ್ರೀಮಾನ್ ಸ್ಯ, ಸಂಪತ್ತುಳ್ಳವನಾಗುತ್ತಾನೆ, ಇಂದ್ರಿಯ ಸಂಪತ್ತುಳ್ಳವನು ಆಗುತ್ತಾನೆ, ಆಧ್ಯಾತ್ಮಿಕ ಸಂಪತ್ತುಳ್ಳವನಾಗ್ತಾನೆ, ಬಾಹ್ಯ ಸಂಪತ್ತುಳ್ಳವನಾಗ್ತಾನೆ. ಶ್ರೀಮಾನ್ ಸ್ಯ. ಇಷ್ಟು ವಾದಿರಾಜರು ಹೇಳ್ತಿರುವಾಗ ಒಬ್ಬ ಶಿಷ್ಯ ಮೆಲ್ಲ ಕೇಳಿದಂತೆ, ಖಂಡಿತನಾ ಅಂತ, ನಾತ್ರ ಸಂಶಯ ಅಂತ ತುಂಬಿಸಿ. ಅತ್ರ ಸಂಶಯ ಅಲ್ಲ, ಇದರಲ್ಲಿ ಸಂಶಯ ಇಲ್ಲ ಅಂತ ಬೇರೆ ಯಾರೋ ಹೇಳಿದ್ದಲ್ಲ, ಸ್ವಯಂ ರಾಜರೇ ಹೇಳಿದ್ದಾರೆ. ನಾನು ಮಾಡಿದ ಸ್ತೋತ್ರಕ್ಕೆ ಇಷ್ಟು ಸಂಪತ್ತು ಕೊಡುವ ತಾಕತ್ತುಂಟು, ಈ ವಿಷಯದಲ್ಲಿ ಸಂಶಯ ಪಡಬೇಡಿ ಅಂತ ವಾದಿರಾಜ ಶ್ರೀಪಾದರ ಶ್ರೀ ಶ್ರೀಶ ಗುಣದರ್ಪಣವನ್ನು ನಾವು ನೋಡಿದ ಮೇಲೆ ಇನ್ನು ರುಕ್ಮಿಣೀಶ ವಿಜಯದ ಬಗ್ಗೆ ಅದೇ ಶ್ರೀಪಾದರ ಇನ್ನೊಂದು ಗ್ರಂಥ, ಇವಳ ಗಂಡನ ಲಗ್ನದ ಗ್ರಂಥ. ಇನ್ನೇನು ನೋಡಿದ್ದೆವು, ಅದನ್ನೇ ಹೇಳಿ ಇವತ್ತು ಮುಗಿಸಿಬಿಡೋಣ. ಏನದು ಅಂತಂದರೆ, ಹೆಣ್ಮಕ್ಕಳು ಕೃಷ್ಣನನ್ನು ಆರಾಧನೆ, ದುರ್ಗೆಯನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅಂತ ನಮಸ್ಕಾರ ಮಾಡಿ ಆಯಿತು, ಪುಷ್ಪವನ್ನು ಅರ್ಪಣೆ ಮಾಡಿ ಆಯಿತು. 8 ವಿಧದ ಪುಷ್ಪಗಳನ್ನು ಕೃಷ್ಣ ಎಂಬ ತಲೆಯ ಒಳಗೆ ಮುಡಿಸಬೇಕು ಅಂತೇಳಿ ಅರ್ಪಣೆ ಮಾಡಿದರು. ಆ 8 ವಿಧದ ಪುಷ್ಪದ ಬಗ್ಗೆ ನೋಡಿದೆವು. ಒಂದು ಅಹಿಂಸಾ, ಮಾತಿನ ಮೂಲಕ ಆಗಲಿ ಕೃತಿ ಮೂಲಕ ಆಗಲಿ ಅಮ್ಮ ದುರ್ಗೆ ಎನ್ನಿಂದ ಕೃಷ್ಣನಿಗಾಗಲಿ ಅಥವಾ ಮನೆಗೆ ಬಂದವರಿಗಾಗಲಿ ಹಿಂಸೆ ಆಗದಂತೆ ಇರುವ ಬುದ್ಧಿಯನ್ನು ನನಗೆ ಕೊಡು. ಆ ಒಂದು ಪುಷ್ಪವನ್ನು ಕೃಷ್ಣ ನನಗೆ ಮುಡಿಸಲಿ, ಅದಕ್ಕಾಗಿ ನಿನಗೊಂದು ಪುಷ್ಪ ಅರ್ಪಿಸ್ತೇನೆ. ಅಹಿಂಸಾ ಪ್ರಥಮಂ ಪುಷ್ಪಂ ಇಂದ್ರಿಯ ನಿಗ್ರಹ. ಇದನ್ನೆಲ್ಲ ನಾವೇ ನಮ್ಮ ಜೀವನದಲ್ಲಿ ಬೇಕಾದಂತೆ ಅಳವಡಿಸಿಕೊಳ್ಳಬಹುದು. ಏನು? ಇಂದ್ರಿಯ ನಿಗ್ರಹ. ಅದು ಬೇಕು ಇದು ಬೇಕು, ಗಂಡನ ತಾಕತ್ತನ್ನು ನೋಡಿಕೊಂಡು ಅದು ಬೇಕು ಇದು ಬೇಕು ಅಂತ ಹೇಳಬೇಕು. ದಿನ ನಮಗೆ ಆಸೆ ಉಂಟು ಅಂಥೇಳಿ ನಮ್ಮ ಗಂಡ ಕೈ ಸುಟ್ಟುಕೊಳ್ಳತಕ್ಕಂಥ ಪ್ರಸಂಗ ಅಮ್ಮ ಎಮಗೆ ಬಾರದಿರಲಿ, ಅದಕ್ಕೋಸ್ಕರ ಇಂದ್ರಿಯ ನಿಗ್ರಹವನ್ನು ಕೊಡು. ಅಂದರೆ ಆಸೆ ತುಂಬಾ ಹೌದು. ಒಬ್ಬ ಇವ ಅಗ್ನಿಶಾಮಕ ದಳದವ ಯಾರ ಪೂರ್ಣ ಕೇಳ್ತಾ ಇದ್ದ, ಏನು 10 ಮಹಡಿಯ ಕಟ್ಟಡಕ್ಕೆ ಬೆಂಕಿ ಬಿದ್ದರೆ 1 ಗಂಟೆಯಲ್ಲಿ ಆರಿಸ್ತೇನೆ, ಆದರೆ ಹೆಂಡತಿಯನ್ನು ಕರ್ಕೊಂಡು ಅಂಗಡಿಗೆ ಹೋದ್ರೆ 10 ಗಂಟೆ ಆದರೂ 1 ಸೀರೆನೂ ಆರಿಸಲಿಲ್ಲ. ಬೇಕು ಹೆಣ್ಮಕ್ಕಳಿಗೆ ಮೈ ತುಂಬ ಬಟ್ಟೆ ಬೇಕು, ಹಾಗಂತ ಅಂಗಡಿಯಲ್ಲಿ ಇದ್ದದ್ದೆಲ್ಲ ಬೇಕು ಅಂತ ಅಂಗಡಿ ಎಲ್ಲೋ ತೆಗಿಸಿ ಕೆಳ ಹಾಕುದು, ಮತ್ತೆ ಚಂದ ಇಲ್ಲ ಅಂತ ಹೋಗುದು ಪಾಪ. ಆದ್ದರಿಂದ ಇಂದ್ರಿಯ ನಿಗ್ರಹ, ಚಾಪೆ ಇದ್ದಷ್ಟೇ ಕಾಲು ಬಿಡಿಸತಕ್ಕಂತಹ ಬುದ್ಧಿ ಯಮಗೆ ಬರಲಿ. ಇದನ್ನೇ ಇಂದ್ರಿಯ ನಿಗ್ರಹ ಅಂತ ಕರೀತಾರೆ. ಆಯ್ತಾ? 2ನೇ ಪುಷ್ಪ ಆಯ್ತಾ? ಪುಷ್ಪಂ ಇಂದ್ರಿಯ ನಿಗ್ರಹ. 3ನೇದ್ದು ಅಹಿಂಸಾ ಪ್ರಥಮಂ ಪುಷ್ಪಂ ಇಂದ್ರಿಯ ನಿಗ್ರಹ. ಸರ್ವಭೂತ ದಯಾ ಪುಷ್ಪಂ. ಮನೆಗೆ ಅತಿಥಿಗಳು ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬಂದಂಥ ಅತಿಥಿಯನ್ನು ಸ್ವಾಗತ ಮಾಡಿ ತೃಣಾನಿ ಭೂಮಿ ಉದಕಂ ವಾಕ್ ಚತುರ್ಥಿ ಚ ಸೂನೃತಿ ಸತಾಂ ಗೇಹೆ ನ ಉಚ್ಛಿದ್ಯಂತೆ ಕದಾಚಿತ್. ಸಜ್ಜನರ ಮನೆಯಲ್ಲಿ 4ಕ್ಕೆ ಕೊರತೆ ಇರುವುದಿಲ್ಲ ಅಂತೆ. ಬನ್ನಿ ಅಂತ 2 ಮಾತು.
ಕೂತ್ಕೊಳ್ಳಿ ಅಂತ ಒಂದು ಜಾಗ, ನೀರು ಬೇಕಂತ ಮತ್ತೊಂದು, ಏನು ಬಂದ್ರಿ ಅಂತ ನಾಲ್ಕನೇ. ಇದಕ್ಕೆ ಕೊರತೆ ಇರುವುದಿಲ್ಲ ಅಂತ ಹಿರಿಯರು ಹೇಳಿದ್ದುಂಟು. ಆದ್ದರಿಂದ ಏನಿದು ಸರ್ವಭೂತ ದಯಾ ಪುಷ್ಪಂ, ಎಲ್ಲ ಮನೆಗೆ ಬಂದಿರಿ, ಊರಿಂದೆಲ್ಲ ನಾನು ಹೇಳೋಲ್ಲ, ಮನೆಗೆ ಬಂದಿರತಕ್ಕಂಥ ಅತಿಥಿಯ ಮೇಲೆ ದಯಾ ತೋರಿ ತಾವು ಉಣ್ಣುವುದರಲ್ಲಿ ಅರ್ಥ ಆದರೂ ಅವನಿಗೆ ಕೊಡತಕ್ಕಂಥ ವಾತಾವರಣ ಅಮ್ಮ ನಮಗೆ ಬರಲಿ. ಅದಕ್ಕೋಸ್ಕರ ನಿನಗೆ ಇದೊಂದು ಪುಷ್ಪ, ಸರ್ವಭೂತ ದಯಾ ಪುಷ್ಪಂ ಸತ್ಯ ಪುಷ್ಪಂ. ನೀವೇ ಅರ್ಥ ಮಾಡಿಕೊಳ್ಳಿ. ಸತ್ಯ ಪುಷ್ಪಂ ವಿಶೇಷತಃ ಜ್ಞಾನ ಪುಷ್ಪಂ, ಭಗವಂತನ ಸ್ವಲ್ಪ ನಿನ್ನ ಗಂಡನ ನಿನ್ನ ಅಣ್ಣನ ಸ್ವಲ್ಪ ತಿಳುವಳಿಕೆ ಜ್ಞಾನ ಪುಷ್ಪಂ. ತಪ ಪುಷ್ಪಂ, ಜ್ಞಾನ ಸಂಪಾದನೆಗೆ ಪೂರ್ವಭಾವಿಯಾಗಿ ಏಕಾದಶಿ ವೃತನೋ ಕೃಷ್ಣಾಷ್ಟಮಿ ವೃತನೋ ಇದೆಲ್ಲ ವೃತಗಳು. ತಪ ಪುಷ್ಪಂ ಸ್ವಲ್ಪ ಜಪ ಮಾಡುವಿಕೆ, ಜ್ಞಾನ ಪುಷ್ಪಂ, ತಪ ಪುಷ್ಪಂ, ಕ್ರಿಯಾ ಪುಷ್ಪಂ ಮನೆ ಕೆಲಸ ಮಾಡುವಿಕೆ. ಕುಚ ಕಂಚುಕ ಸಂಚಾರಿ, ಆಗ ಹೇಳಿದೆ ಅಲ್ವೋ, ಏನು ವಾದಿರಾಜರು ಏನು ನೋಡ್ತಾ ಇದ್ದಾರೆ, ರವಿಕೆ ಮೇಲೆ ಹಾಕಿ ಒಳಗಾಡತಕ್ಕಂತಹ ಸರಗಳು ಉಳ್ಳವಳೆ ಅಂದರೆ ಏನರ್ಥ, ಅಡುಗೆ ಕೆಲಸ ಮಾಡುತ್ತಿದ್ದಾಳೆ ಎಂದರ್ಥ. ಮತ್ತೆ ಆಭರಣ ತೊಟ್ಟುಕೊಂಡ ತೆಪ್ಪಗೆ ಮದುಮಗಳಂತೆ ಕೂತವಳಲ್ಲ ಅಂತರ್ಥ. ಮನೆ ಕೆಲಸ ಮಾಡಬೇಕು ಅಂತ, ಮನೆ ಕೆಲಸ ಇವಳಿಗೇನೆ ಬಿಗಿತ ಮನೆ ಕೆಲಸ. ವಿದುರನ್ನು ಮಾತಾಡಿದ್ದಾರೆ, ವಿದುರನ ಮೂಲಕ ವ್ಯಾಸರನ್ನು ಮಾತು ಅನ್ನಿಸಿದ್ದಾರೆ. ವಿದುರನ ಮೂಲಕ ಎಂಥದ್ದು ಮಾತು ಮಹಾನ ಸಂದತ್ಯ ಪಿತು ಅಂತಃಪುರಂ ದತ್ಯ ಸ್ವಯಮೇವ ಕೃಷ್ಣ ಬಜೆಯಿತು ಅಂತ. ಅಮ್ಮನಿಗೆ ಏನು ಕೊಡಬೇಕು, ಅಮ್ಮನಿಗೆ ಅಡುಗೆ ಶಾಲೆ ಕೊಡಬೇಕಂತೆ, ಅಪ್ಪನಿಗೆ ಹೊರಗಿನ ಕಚೇರಿ ಕೆಲಸ. ಆದ್ದರಿಂದ ಆ ದೃಷ್ಟಿಯಿಂದ ವಾದಿರಾಜರು ಕುಚಕಂಚುಕ ಸಂಚಾರಿ ತಂದಿದ್ದಾರೆ. ಕ್ರಿಯಾ ಪುಷ್ಪಂ, ಮನೆ ಕೆಲಸವನ್ನು ತಾನೇ ಮಾಡತಕ್ಕಂಥ ಒಂದು ಬುದ್ಧಿ ನನಗೆ ಬರಲಿ. ಕ್ರಿಯಾ ಪುಷ್ಪಂ, ಜ್ಞಾನ ಪುಷ್ಪಂ, ತಪ ಪುಷ್ಪಂ, ಕ್ರಿಯಾ ಪುಷ್ಪಂ ತಥೈವತ ಧ್ಯಾನ. ಆಮೇಲೆ ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಒಂದು ಕಡೆ ಕೂತು ಏನು ಜ್ಞಾನವನ್ನು ಸಂಪಾದನೆ ಮಾಡಿದ್ದಾಳೆ ದೇವರದ್ದು ಗಂಡನ ಮೂಲಕ ಅದನ್ನು ಮೇಲಕ್ಕೆ ಹಾಕುವುದು. ನಮ್ಮಲ್ಲಿ ಒಂದು ಆಂಗ್ಲ ಭಾಷೆಯಲ್ಲಿ ಏನೋ ಬಂದಿದೆ ಕೆಟ್ಟದ್ದು. ಏನು ಮಾಡ್ತೀರಿ ನೀವು? ಕಚೇರಿಗೆ ದುಡಿತೀರಿ, ಮನೆಯವರು ಆಂಗ್ಲ ಭಾಷೆ ಗೊತ್ತಾ, ಹೌಸ್ ವೈಫ್. ಅದನ್ನು ಬಿಡಿಸ್ಲಿಕ್ಕೆ ಹೋದರೆ ಏನೇನೇನೇನೋ ಅರ್ಥ ಬರುತ್ತದೆ. ಅಂದರೆ ಅವಳು ಹೌಸ್ ವೈಫ್ ಅಂದರೆ ಆಫೀಸ್ ವೈಫು. ಯಾರು ಹೇಳಿಕೊಟ್ರ ಆ ಶಬ್ದವನ್ನು ಹೌಸ್ ವೈಫ್ ಅಂತ ಯಾರು ಹೇಳಿಕೊಟ್ರು? ಅದೇ ಪ್ರಜ್ಞೆ ಇಲ್ಲ. ಎರವಲು ತಂದ ಭಾಷೆ ಅದನ್ನು ನಾವು ಮಾತಾಡಿದ್ರೆ ಹೀಗೆ ಸಂಸ್ಕೃತ ನಮ್ಮದೇ ಸಂಸ್ಕೃತ ಬೇಡ, ಯಾಕೆ ಇದು ಸುಸಂಸ್ಕೃತರಾಗ್ತೇವೆ ಅಂತ ಭಯ ನಮಗೆ. ಅದಕ್ಕೋಸ್ಕರ ಎರವಲು ತಂದ ಭಾಷೆ ಮಾತಾಡ್ತೇವೆ. ಹೌಸ್ ವೈಫ್ ಶಬ್ದಕ್ಕೆ ಅರ್ಥ ಏನು ಕೆಲಸ ಇಲ್ಲ, ಸುಮ್ಮನೆ ಇವಳಿಗೆ ಗೊತ್ತಾಯಿತು. ಗಂಡ ಮನೆಗೆ ಬಂದಾಗ ತರಾಟೆಗೆ ಬೆಳಿಗ್ಗೆ ನಿಮ್ಮನ್ನು ಎಬ್ಬಿಸುವುದು ಯಾರು, ಎದ್ದಾಗ ನಿಮಗೆ ಚಹಾ ಬಂದು ಕೊಡುವುದು ಯಾರು, ಮಕ್ಕಳನ್ನು ಸ್ನಾನ ಮಾಡಿಸುವುದು ಯಾರು, ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸುವುದು ಯಾರು, ಎಂಥದ್ದು ಮತ್ತೆ ಕಾಲಿಗೆ ಬೂಟೋ ಅವುಗಳಿಗೆ ಹಾಕೊಳ್ಳಿಕ್ಕೆ ಬೂಟು ಬಿಡೋಲ್ಲ, ಅಮ್ಮನೇ ಹಾಕಲಿ. ಆ ಬೂಟ್ ಹಾಕೋದು ಯಾರು, ಚೀಲವನ್ನು ಹೆಗಲಿಗೆ ಹಾಕಿ ಶಾಲೆಗೆ ಕರ್ಕೊಂಡು ಹೋಗೋದು ಯಾರು, ನೀರು ನಿನ್ನ ಪೀಡೆ ಹೋದ್ಮೇಲೆ ಮಗುವಿನ ಪೀಡೆ ಹೋದ್ಮೇಲೆ ಮನೆಯನ್ನು ಗುಡಿಸಿ ಒರೆಸಿ ಮನೆಯಲ್ಲಿ ಅಡಿಗೆ ಮಾಡುವುದು ಯಾರು, ನೀನು ಬಂದ ಮೇಲೆ ನಿನಗೆ ಬಡಿಸುವುದು ಯಾರು, ನೀನು ಉಂಡು ಹೋದ ಮೇಲೆ ಎಲೆ ತೆಗೆಯುವುದು ಯಾರು, ಎಲೆಯ ಕಟ್ಟೆ ತೆಗೆದು ತೊಳೆಯುವುದು ಯಾರು, ಒಲೆ ಶುದ್ಧ ಮಾಡುವುದು ಯಾರು.